ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯ ಸರ್ಕಾರ ಕಡೆಗೂ ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ. ಇದು ಪಬ್ಲಿಕ್ ಟಿವಿಯ ಸತತ ಅಭಿಯಾನದ ಫಲಶ್ರುತಿ. ಕರ್ನಾಟಕ ಮೈಕ್ರೋ ಫೈನಾನ್ಸ್ ಬಲವಂತದ ಕ್ರಮಗಳ ತಡೆ ಮಸೂದೆ ಏನಿದೆ 2025ರ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರ ಅಂಕಿತಕ್ಕೆ ಈಗ ಕಳುಹಿಸಲಾಗಿದೆ. ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಿದಲ್ಲಿ ಸುಗ್ರೀವಾಜ್ಞೆ ಜಾರಿಗೆ ಬರುತ್ತೆ. ಕಾನೂನು ಇಲಾಖೆ ಮಸೂದೆಯಲ್ಲಿ ಹಲವು ತಿದ್ದುಪಡಿಯನ್ನ ಮಾಡಿದ್ದಾರೆ. ಜನರ ರಕ್ಷಣೆಯೇ ನಮ್ಮ ಆದ್ಯತೆ ಅಂತ ಹೇಳಿದೆ. ನಿಯಮ ಉಲ್ಲಂಘಿಸುವ ಕಂಪನಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳೋಕೆ ಈ ಸುಗ್ರೀವಾಜ್ಞೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಅನಧಿಕೃತ ನೋಂದಣಿ ರಹಿತ ಕಂಪನಿಗಳು ಲೇವಾದೇವಿದಾರರಿಗೆ ಈ ಸುಗ್ರೀವಾಜ್ಞೆ ಬಿಸಿಯನ್ನ ಮುಟ್ಟಿಸಲಿದೆ. ಸುಗ್ರೀವಾಜ್ಞೆಯಲ್ಲಿ ನಿಯಮ ಉಲ್ಲಂಘಿಸಿದರೆ 10 ವರ್ಷ ಜೈಲು ಮತ್ತು 5 ಲಕ್ಷ ರೂಪಾಯಿವರೆಗೆ ದಂಡವನ್ನು ಹೇಳ್ತಾ ಇದ್ದಾರೆ. ಬಟ್ ದಿ ಪ್ರಾಬ್ಲಮ್ ಈಸ್, ಈ ಸುಗ್ರೀವಾಜ್ಞೆ ಅಂಕಿತವಾಗಿ ಒಪ್ಪಿಗೆಯಾಗಿ ರಾಜ್ಯಪಾಲರಿಂದ ಬಂದರೂ 6 ತಿಂಗಳ ಒಳಗಡೆ ಐದರ್ ಎನ್ ಎಕ್ಸ್ಟೆನ್ಷನ್ ಇಸ್ ಸಾಟ್ ಒಳಗಡೆ ಅದು ಕಾನೂನಾಗಿ ಮಸೂದೆಯಾಗಿ ಸದನಗಳಲ್ಲಿ ಪಾಸ್ ಆಗಬೇಕು. ಇಲ್ಲದಿದ್ದರೆ ಲ್ಯಾಪ್ಸ್ ಆಗುತ್ತೆ. ನಂಬರ್ 2, ಸುಗ್ರೀವಾಜ್ಞೆಯನ್ನು ಚಾಲೆಂಜ್ ಮಾಡ್ತಾರಾ ಯಾರಾದರೂ ನ್ಯಾಯಾಲಯಗಳಲ್ಲಿ, ಅಥವಾ ನಾಳೆ ಬರಬಹುದಾದ ಕಾಯಿದೆಗಳನ್ನು ಚಾಲೆಂಜ್ ಮಾಡ್ತಾರಾ, ಅಥವಾ ಅದರಲ್ಲಿರುವ ಪ್ರಾವಿಷನ್ಗಳನ್ನು ಚಾಲೆಂಜ್ ಮಾಡ್ತಾರಾ ಕಾನೂನು ಪ್ರಕಾರದಲ್ಲಿ? ವಿಲ್ ಹ್ಯಾವ್ ಟು ಸಿ, ಅದನ್ನು ನೋಡಬೇಕು. ಮೂರನೇದು, ಈ ಸುಗ್ರೀವಾಜ್ಞೆ ಜಾರಿಗೆ ಬಂದ ಮೇಲೆ ಇಲ್ಲಿ ಹಲವಾರು ಅಂಶಗಳನ್ನು ಹೇಳಿದ್ದಾರೆ, ಅದನ್ನು ಹೇಳ್ತೀವಿ. ಅದನ್ನು ಯೂಸ್ ಹೇಗೆ ಮಾಡ್ತಾರೆ ನಮ್ಮ ಜನ ಮತ್ತು ಮಿಸ್ಯೂಸ್ ಹೇಗೆ ಮಾಡ್ತಾರೆ ಅನ್ನೋದನ್ನು ವಾಚ್ ಮಾಡಬೇಕಾಗತ್ತೆ. ಅಂದರೆ ಅಂತಿಮವಾಗಿ ಇದನ್ನು ಜಾರಿಗೆ ತರುವ ರೀತಿ ಹೇಗಿರುತ್ತೆ, ಬಿಕಾಸ್ ಪೊಲೀಸರದೊಂದು ಪಾತ್ರ ಇದ್ದಂಗಿದೆ ಇದರೊಳಗಡೆ. ಹಾಗಾಗಿ ಅದು ಹೇಗೆ ಬರುತ್ತೆ ಅನ್ನೋದನ್ನು ನೋಡಬೇಕು. 10 ವರ್ಷ ಜೈಲು ಪ್ರಕಟಿಸಿರುವ ಈ ಸುಗ್ರೀವಾಜ್ಞೆಯ ಕರಡು ಸೈನ್ ಆಗಿಲ್ಲ. ಸಾಲಗಾರರಿಂದ ಭದ್ರತೆಯಾಗಿ ಯಾವುದೇ ವಸ್ತು ಮತ್ತು ಆಸ್ತಿ ಅಡಮಾನ ಇಟ್ಟುಕೊಳ್ಳುವಂತಿಲ್ಲ. ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಅಲೋಡ್ ಅಂತ ಕಾಣಿಸ್ತಾ ಇದೆ ನನಗೆ. ವೈ ಶುಡ್ ಎನಿಬಡಿ, ಯಾರೇ ಆದರೂ, ಮೈಕ್ರೋ ಫಿನಾನ್ಸ್ ಆಗಲಿ ಅಥವಾ ಬೇರೆ ಫಿನಾನ್ಸ್ ಆಗಲಿ, ಅಡಮಾನಕ್ಕೆ ಸಾಲಕ್ಕೆ ನೀವು ಅಡಮಾನ ಇಟ್ಕೊಳ್ಳೋಂಗಿಲ್ಲ ಅಂತ ಹೇಗೆ ಮಾಡ್ತೀರಿ? ಸಾಲ ಹೆಂಗ್ ಕೊಡ್ತಾರೆ? ಗ್ಯಾರಂಟಿ ಏನು? ರಾಜ್ಯ ಸರ್ಕಾರ ಗ್ಯಾರಂಟರ್ ಆಗಿ ನಿಂತ್ಕೋ ಹಂಗಾರೆ ಅಂತ ಹೇಳ್ತಾರೆ. ಐ ಡೋಂಟ್ ಥಿಂಕ್ ಇದು ರಾಜ್ಯಪಾಲರು ಸೈನ್ ಹಾಕಿ ಕೊಟ್ಬಿಡ್ಬೋದು, ಆದರೆ ನಾಳೆ ನ್ಯಾಯಾಲಯ ಅದನ್ನು ಒಪ್ಪತ್ತೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಹಾಗಿದ್ರೆ ಮೈಕ್ರೋ ಫಿನಾನ್ಸ್ ಅಂದರೆ ಸಣ್ಣ ಸಾಲದ ರೂಪಗಳ ವ್ಯವಸ್ಥೆಯಲ್ಲಿ ಅಡಮಾನ ಬೇಕಿಲ್ಲ ಅನ್ನೋದಾದರೆ ದೊಡ್ಡದ್ರಲ್ಲೂ ಬೇಕಿಲ್ಲ. ಅಡ ಇಟ್ಕೊಳ್ಳೋದು ರಾಷ್ಟ್ರೀಕೃತ ಬ್ಯಾಂಕ್ಗಳೇನು ಮೇಲಿಂದ ಇಳಿದು ಬಂದು ಬಿಟ್ಟಿದ್ದಾರೆ ಅವರೇನಂಗಾರೆ, ಅದಕ್ಕೂ ಬೇಡ ಅಡಮಾನ. ಓಕೆ, ಒಂದು ವೇಳೆ ರಾಜ್ಯ ಸರ್ಕಾರ ಈ ಮಾತನ್ನು ಆಡ್ತಾ ಇದೆ ಅನ್ನೋದಾದರೆ ಅಡಮಾನದ ವಿಚಾರ ಎಷ್ಟು ಡೇಂಜರಸ್ಲಿ ಡ್ರಾಫ್ಟ್ ಮಾಡ್ತೀರಿ ನೀವು ಅಂತ ಅನ್ನೋದಕ್ಕೆ ಹೇಳೋದು ನಾನು. ಅಂದರೆ ನಿಮ್ಮ ಮೂಲ ಉದ್ದೇಶ ಸರಿ ಇದ್ದರೂ ಅದನ್ನು ತರುವ ರೀತಿ ರಾಂಗ್ ಆದಾಗ ಹೇಗೆ ಅದರ ವಿಫಲವಾಗ್ತಾ ಹೋಗುತ್ತೆ ಅನ್ನೋಕ್ಕೆ. ರಾಜ್ಯ ಸರ್ಕಾರ ಸಾಲ ತಗೋತೀರಲ್ಲ, ನೀವ್ಯಾಕೆ ಅಡಮಾನ ಇಡ್ತೀರಿ? ಹೌದು, ನೀವು ಇಡ್ತೀರಲ್ಲ, ಟೌನ್ ಹಾಲ್ನೋ ಕಾರ್ಪೊರೇಷನ್ ಬಿಲ್ಡಿಂಗನ್ನೋ ವಿಧಾನಸೌಧನೋ ಎಂಥದ್ದೋ ಒಂದು ಅಡಮಾನ ನೀವು ಇಡ್ತೀರಲ್ಲ, ಸರ್ಕಾರದ ಆಸ್ತಿಗಳನ್ನು ನೀವು ಯಾಕೆ ಇಡ್ತೀರಿ? ಬೇರೆಯವ್ರಿಗೆ ಇಟ್ಕೋಬೇಡ ಅನ್ನೋರು ನೀವು ಯಾಕೆ ಇಡ್ತೀರಿ ಅಡಮಾನನ? ನೋ, ಐ ಡೋಂಟ್ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಪಾಸ್ ಲೀಗಲ್ ಸ್ಕ್ರೂಟನಿ. ಕಾನೂನಿನ ವಿಮರ್ಶೆನೇ ಇದೆಲ್ಲ ಪಾಸ್ ಮಾಡುತ್ತೆ ಅಂತ ನನಗಿನ್ನೂ ಅನಿಸಿಲ್ಲ. ಫೈನಾನ್ಸ್ ಕಚೇರಿಗಳಲ್ಲಿ ಸಾಲಗಾರರ ವಿವರ, ಸಾಲದ ಮೊತ್ತ, ಬಡ್ಡಿ ದರ ಪ್ರಕಟಿಸುವುದು ಕಡ್ಡಾಯ. ಐ ಡೋಂಟ್ ಥಿಂಕ್ ಸೊ ಅಗೈನ್ ಕರೆಕ್ಟ್ ಇದು ಅಂತ. ಬಡ್ಡಿ ದರ ಪ್ರಕಟಿಸಬಹುದು, ಬಡ್ಡಿ ದರ ಪ್ರಕಟಿಸುವುದು ಸರಿ, ಪ್ರಕಟಿಸ್ತಾರೆ, ಅವ್ರಿಗೇನು ಕಷ್ಟ ಇಲ್ಲ ಅದನ್ನು ಪ್ರಕಟಿಸೋದು, ಅದನ್ನು ಪ್ರಕಟಿಸ್ಬೇಕು. ಸಾಲಗಾರರ ವಿವರ ಮತ್ತು ಸಾಲದ ಮೊತ್ತ ಎರಡೂ ನನ್ನ ಪರ್ಸನಲ್ ಮ್ಯಾಟರ್. ಅದು ಯು ಕೆನಾಟ್ ಇಂಟರ್ಫಿಯರ್ ಇನ್ ಇಟ್. ಆಲ್ ರೈಟ್, ಇಲ್ಲಿ ಸಾಲಗಾರರ ಮೊತ್ತವನ್ನು ಮಾಡಬೇಕು ಅನ್ನೋದೇ ಆದರೆ ನಾವು ಕೇಳ್ತೀವಿ ಎಲೆಕ್ಟ್ರೋಲ್ ಬಾಂಡ್ಸಲ್ಲಿ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತ ಅದನ್ನು ವಿವರಣೆ ಕೊಡಿ ಅಂತ. ಕಾಂಗ್ರೆಸ್ಸು ಸೇರಿದಂತೆ ಹೇಳಬೇಕು, ನೀವು ಕೊಡಬೇಕು. ಮತ್ತು ನೀವು ಕೂಡ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡನ್ನು ಯಾವ್ಯಾವ ಸಾಲದಲ್ಲಿ ಕೊಟ್ಟಿದ್ದೀರಿ ಅನ್ನೋದನ್ನ ನೀವು ಪ್ರಕಟಿಸ್ಬಿಡ್ಬೇಕು. ನಾವೇನಿಂದ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ನಾವು ಹಾಕೋದೇ ಇಲ್ಲ ಅರ್ಜಿನ, ನೀವೇ ಕೊಟ್ಬಿಡಿ, ನೀವೇ ಪ್ರಕಟ ಮಾಡಿಬಿಡಿ ಸರ್ಕಾರದವರು, ನೋಡೋಣ. ಇಲ್ಲ, ಇದು ಯಾರೋ ಚೀಫ್ ಮಿನಿಸ್ಟರ್ ಸುತ್ತಮುತ್ತಲ ಇರುವವರು ಈ ಇಡೀ ಹೊಸ ವ್ಯವಸ್ಥೆ ಜಾರಿಗೆ ಬರಬಾರದು, ಅದು ಬಾರದಿರುವಂತೆ ಹೇಗೆ ನೋಡಿಕೊಳ್ಳಬೇಕು ಅಂತ ವಿಪರೀತವಾದ ರೀತಿಯ ಕೊಂಕುಗಳನ್ನು ಇಟ್ಟು ತಂದಿರುವ ಸುಗ್ರೀವಾಜ್ಞೆ ಇದ್ದಂಗಿದೆ. ನ್ಯಾಚುರಲಿ ಕೋರ್ಟ್ಗೆ ಹೋಗುತ್ತೆ, ಬಿದ್ದೋಗುತ್ತೆ, ಬಿಡು ಮಜಾ ತಗೊಂಡ್ರಾಯ್ತು ಆಮೇಲೆ ಅಂತ. ಅಂದ್ರೆ ನಾವು ಮಾಡ್ದಂಗೂ ಆಗಿರಬೇಕು. Somebody has misled the chief minister. ನೋಂದಣಿ ರಹಿತ ಸಂಸ್ಥೆಗಳು ಲೇವಾದೇವಿಗಾರರು ಕೊಟ್ಟಿರುವ ಸಾಲ ಮನ್ನಾ. ನೋಂದಣಿ ರಹಿತ ಸಂಸ್ಥೆಗಳು ಮತ್ತು ಲೇವಾದೇವಿದಾರರು ಕೊಟ್ಟಿರೋ ವಿವರ ಅಂತೀರಿ. ಲೇವಾದೇವಿದಾರರನ್ನ ನೀವು ಸಂಪೂರ್ಣವಾಗಿ ಕಿತ್ತಾಕಕ್ಕೆ ನೀವಲ್ಲ, ನಿಮ್ಮ ತಾತ ಬಂದರೂ ಆಗಲ್ಲ. ಹೌದು, ನಿಮ್ಮ ಬ್ರಹ್ಮ
ನಿಮ್ಮ ಮುತ್ತಾತ ಬಂದರೂ ಆಗಲ್ಲ, ಬರೆದಿಟ್ಕೊಳ್ಳಿ. ಕೈ ಸಾಲ ಕೊಡ್ತಿರ್ತಾರೆ. ಸಿದ್ದರಾಮಯ್ಯನವ್ರು ಗ್ರೇಟ್ ಗ್ರ್ಯಾಂಡ್ ಫಾದರ್ ಕೇಳಿದ್ರೂ ಹೇಳ್ತಾರೆ ಅದನ್ನೇ ಬೇಕಾದ್ರೆ. ಹಾಗಾಗಿ ಅದು ಸಾಧ್ಯ ಇಲ್ಲ. ಅದು ನೋಂದಣಿ ರಹಿತ ಸಂಸ್ಥೆಗಳು ಅನ್ನೋದಿದ್ದರೆ, ಈ ನೋಂದಣಿ ರಹಿತ ಸಂಸ್ಥೆಗಳು ಆಪರೇಷನಲ್ ಆಗಿ ಕೆಲಸ ಮಾಡಲಿಕ್ಕೆ ಜಾಗ ಕೊಟ್ಟ ಅಂತ ರಾಜ್ಯ ಸರ್ಕಾರಕ್ಕೆ ಯಾವುದ್ರಲ್ಲಿ ಕೊಡಬೇಕು? ಏಟನ್ನು ಯಾವುದ್ರಲ್ಲಿ ಕಪಾಳ ಕೊಡಿಬೇಕು ನಿಮಗೆ? ಹಂಗಾರೆ ನಾವು ಈಗ ನಾಳೆ ಒಂದು ನಕಲಿ ಪೊಲೀಸ್ ಸ್ಟೇಷನ್ ಪ್ರಾರಂಭ ಆದರೆ ಏನು ಮಾಡ್ತೀರಿ? ಕೇಸ್ ಹಾಕಿ ಕ್ಲೋಸ್. ಲೆಟ್ ಮಿ ಅಸ್ಯೂಮ್ ಒಂದು ನಕಲಿ ಪೊಲೀಸ್ ಸ್ಟೇಷನ್ ಪ್ರಾರಂಭ ಆಗತ್ತಪ್ಪ, ಒಂದು ನಕಲಿ GST ಆಫೀಸನ್ನು ಸ್ಟಾರ್ಟ್ ಮಾಡ್ತೀವಪ್ಪ, ಏನು ಮಾಡ್ತೀರಿ? ಕ್ರಮ ತಗೋತಾರೆ. ಹಾಗಾದ್ರೆ ಇಲ್ಲಿ ನೋಂದಣಿ ಇಲ್ಲದ ಸಂಸ್ಥೆಗಳು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಕತ್ತೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ನೀವು ಚೆನ್ನಾಗಿದೆ ನಿಮ್ಮ ಸ್ಕೀಮ್. ಗೊತ್ತಾಗಿಲ್ಲ ಅನ್ಬೋದು. ಸಾಲ ದಟ್ಸ್ ಓಕೆ, ದಟ್ಸ್ ಎ ಪಾಸಿಬಿಲಿಟಿ, ಐ ಅಗ್ರಿ. ಸಾಲಗಾರರ ಮೇಲೆ ಯಾವುದೇ ಕೋರ್ಟ್ಗಳಲ್ಲಿ ಪ್ರಕರಣ ದಾಖಲಿಸಲು ಅವಕಾಶವಿಲ್ಲ. ನೋ. ಹೇಗೆ ಹಾಗಾದ್ರೆ ರಿಕವರಿ ಹೇಗೆ? ಕೊಟ್ಟವ್ರು ಕೊಟ್ಕೊಂಡು ಯಾರು ಕೊಡಕ್ಕೆ ಯಾವನೋ ಬೇಕು ಅಂತ ಮಾಡಿರೋದು ಇದು. ಸಾಲ ಕೊಡಕ್ಕಾದ್ರೆ ಯಾರು ಹೋಗ್ತಾರೆ ಸರ್? ಬೇಕು ಅಂತ ಮಾಡಿರೋದು. ಇದು ಜಾರಿ ಆಗದೆ ಇದ್ರೆ ಅವ್ರಿಗಾಗೋ ಲಾಭ. DC ಕಚೇರಿಯಲ್ಲಿ ನೋಂದಣಿ ಪ್ರತಿಕಾರ ಮಾಡಿಸಿ, ಬೇಡ ಅಂದಿಲ್ಲ. ದಟ್ಸ್ ನಾಟ್ ಎ ರಾಂಗ್ ಥಿಂಗ್ ಅಲ್ಲ ಅದು. ಸುಗ್ರೀವಾಗಿ ನೋಡಿಸಿದ 30 ದಿನದಲ್ಲಿ ಫೈನಾನ್ಸ್ ಸಂಸ್ಥೆಗಳ ನೋಂದಣಿ ಆಗಬೇಕು, ಆಗಲಿ, ತೊಂದರೆ ಇಲ್ಲ. ಆದರೆ ಒಂದು ವೇಳೆ ಅವು RBI ಗೈಡ್ಲೈನ್ಸಲ್ಲೋ ಅಥವಾ ಇನ್ನಿತರ ಯಾವ್ದಾದ್ರು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಆ್ಯಕ್ಟಲ್ಲಿ ಅಥವಾ ಯಾವ್ದಾದ್ರು ಪ್ರಾವಿಷನ್ಸಲ್ಲಿ ಅವು ಈಗಾಗಲೇ ನೋಟಿಫೈ ಆಗ್ತಾ ಇವೆ, ಅವು ಗೈಡ್ಲೈನ್ಸಲ್ಲಿ ಇವೆ ಅಂತ ಅನ್ನೋದಿದ್ರೆ ಮತ್ತೆ ನೆಸೆಸಿಟಿ ಇಲ್ಲ ಅದಕ್ಕೆ, ಬೇಕಾದ್ರೆ ನೀವು ಮಾಡಿಸ್ಕೋಬೋದು, ಅದೇನು ತೊಂದರೆ ಇಲ್ಲ. ನೋಂದಣಿ ಅವಧಿ 1 ವರ್ಷ, 60 ದಿನ ಮೊದಲೇ ನವೀಕರಣಕ್ಕೆ ಅರ್ಜಿ. ಕಿರುಕುಳ ದೂರು ಬಂದರೆ ಸ್ವಯಂ ಪ್ರೇರಿತವಾಗಿ ನೋಂದಣಿನ ರದ್ದನ್ನ ಅಧಿಕಾರ ನಮಗಿರುತ್ತೆ ಅಂತ ಹೇಳ್ತಿದ್ದಾರೆ. ಕಿರುಕುಳ ದೂರು ಬಂದರೆ ಮಾಡಬಿಡೋಕ್ಕಾಗಲ್ಲ ನೀವು. ರಾಜಕಾರಣಿಯ ಮೇಲೆ ದೂರು ಬಂದಾಗ ಏನು ಹೇಳ್ತೀರಿ? ಸಾಬೀತಾಗಿದೆಯಾ? ಅಲ್ಲ, ಈಗ ಶಾಸಕ ಸ್ಥಾನ ರದ್ದು ಅಂತ ಹೇಳ್ಬಿಟ್ಟು ಸಾಬೀತಾಗಬೇಕು ತಾನೇ? FIR ಆರೋಪ ಪಟ್ಟಿನಾ ಅಂತ ಕೇಳಲ್ವಾ? ಹಾಗೆ ಇದುವೇ ಕಿರುಕುಳ ದೂರು ಬಂದುಬಿಟ್ಟ ತಕ್ಷಣ ರದ್ದು ಮಾಡಿಬಿಡ್ತೀನಿ ಇನ್ನಕ್ಕೆ ನಿಮ್ಮ ಕೈಲಿ ಆಗಲ್ಲ. ಇದು ಮೋಸ್ಟ್ ಬೋಗಸ್ ಸುಗ್ರೀವಾಜ್ಞೆ ಇದ್ದಂಗಿದೆ ಯಾಕೋ ನನಗೆ ಮೇಲ್ನೋಟಕ್ಕೆ. ಆ ಭಗವಂತ ಕಾಪಾಡಿ ಅದು ಜಾರಿಗೆ ಬರೋ ಹಂಗಾದ್ರೆ ನಂಗೆ ಗೊತ್ತಿಲ್ಲ. ಓಕೆ, ಇನ್ನು ಸಾಲ ವಸೂಲು ಹೇಗಿರಬೇಕು ಅಂತ ಹೇಳ್ತಾ ಇದ್ರೆ, ಸಾಲ ವಸೂಲಿಯನ್ನು ಮಾಡೋದು ಸಾಲಗಾರರು ಮತ್ತೆ ಕುಟುಂಬದವರ ಮೇಲೆ ಒತ್ತಡವನ್ನು ಹೇರಬಾರ್ದು ಅಂತಿದ್ದಾರೆ ಸರ್. ಒತ್ತಡ ಹೇರೋದು ಅಂದರೆ ಯಾವ ರೀತಿಯ ಒತ್ತಡ ಅನ್ನೋದು ಅಂದರೆ ಅವೈಜ್ಞಾನಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಕಿರುಕುಳಗಳನ್ನು ಕೊಡುವುದು, ಮಾಡುವುದು, ಮಾಡಬಾರ್ದು ಅಂತಿದೆ. ಅದು ಎಲ್ಲ ಕಡೆಯಲ್ಲೂ ಇದೆ. ಬಟ್ ಸಾಲ ಕೇಳಲೇಬಾರ್ದು ಅಂತ ಹಂಗಾಗಲ್ಲ, ಹಂಗೆಲ್ಲ ಆಗಲ್ಲ. ಅದು ಸಾಲಗಾರರಿಗೆ ಅವಮಾನ ಮತ್ತು ಹಿಂಸೆ ಮಾಡಬಾರದು. ದಟ್ ಐ ಅಗ್ರಿ. ಬ್ಯಾಂಕ್ಗಳಾಗಲಿ ಯಾರೇ ಆಗಲಿ ನಿಮ್ಗೆ ಅವಮಾನ ಮಾಡೋಕ್ಕೆ ಯಾರೂ ಅಧಿಕಾರ ಕೊಟ್ಟಿಲ್ಲ. ಮನೆ ಗೋಡೆ ಮೇಲೆ ಬರೀ ಹಿಂಸೆ ಗೋಡೆ ಮೇಲೆ ಬರೆಯೋಕ್ಕೆ ಪರ್ಮಿಷನ್ ತೊಗೊಂಡ್ಬಂದು ಬರೀಬೇಕು. ಬೋರ್ಡ್ ಹಾಕಬಹುದು, ದಿಸ್ ಪ್ರಾಪರ್ಟಿ ಹ್ಯಾಸ್ ಬಿನ್ ಹೈಪಾಥಿಕೇಟೆಡ್ ಟು ಸೋ ಅಂಡ್ ಸೋ ಸೋ ಅಂಡ್ ಸೋ. ಅವಕಾಶ ಇದೆ, ಜಾಗ ಇದೆ ಅದಕ್ಕೆ. ನೀವು ಜಾಗ ಇಲ್ಲ ಅನ್ನೋದಲ್ಲ. ಓಕೆ, ನೀವು ಜಾಗ ಇಲ್ಲ ಅನ್ನೋದಿದ್ರೆ ಟೆರರಿಸ್ಟ್ಗಳು ಇನ್ನಿತರ ಕೆಲವರ ಆಸ್ತಿಗಳನ್ನೆಲ್ಲ ನೀವು ವಶಪಡಿಸ್ಕೋತಿರಲ್ಲ ಸರ್ಕಾರ. ಈ ಆಸ್ತಿ BDAಗೆ ಸೇರಿದ್ದು ಅಂತ ಸರ್ಕಾರ ಬೋರ್ಡ್ ಹಾಕ್ಬೋದು ಅನ್ನೋದಿದ್ರೆ ಬೇರೆಯವರು ಹಾಕೋಬಹುದು. ದಿಸ್ ಇಸ್ ಎ ಪ್ರೈವೇಟ್ ಪ್ರಾಪರ್ಟಿ, ಟ್ರೆಸ್ಪಾಸರ್ಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್. ಬಟ್ ಅದು ಕೋರ್ಟಿಂದ ಆಗಬೇಕು. ಮತ್ತು ಮನೆ ಮೇಲೆ ಬರೆಯೋದೆಲ್ಲ ಅಮಾನವೀಯ. ಬೋರ್ಡ್ ಹಾಕೋದು, ನೋಟಿಸ್ ಅಂಟಿಸೋದು ಮಾಡ್ಬೋದು. ಅದನ್ನು ಮಾಡೋ ಹಾಗಿಲ್ಲ ಅಂತಾರೆ ಅವರು. ಈಗ ಒಪ್ಪಲ್ಲ ಕೋರ್ಟ್. ಸಾಲಗಾರರು ಕುಟುಂಬದನ್ನು ನಿರಂತರವಾಗಿ ಹಿಂಬಾಲಿಸಬಾರದು. ದಟ್ ಅಮೌಂಟ್ಸ್ ಟು ಸ್ಟಾಕಿಂಗ್. ಆ್ಯಕ್ಚುಲಿ ಸ್ಟಾಕಿಂಗ್ ಅಂದರೆ ಒಬ್ಬರನ್ನ ಉದ್ದೇಶಪೂರ್ವಕವಾಗಿ ಹಿಂಬಾಲಿಸುವುದು. ಆ ಹಿಂಬಾಲಿಕೆಯನ್ನೇ ಅಸ್ತ್ರವಾಗಿ ಪ್ರಯೋಗಿಸಿ ಅವರಿಗೆ ಕಿರುಕುಳ ಕೊಡುವುದು, ಮಾನಸಿಕವಾಗಿ ಹಿಂಸೆ ಕೊಡುವುದು, ತೊಂದರೆ ಕೊಡುವುದು. ಬಟ್ ಸಾಲ ಕೊಡುವಂತದಾಗ ತಪ್ಪಿಸ್ಕೊಂಡು ಕಾನೂನು ಪ್ರಕಾರ ಬನ್ನಿ ಅಂತ. ಈ ಕಡೆ ಕೋರ್ಟ್ಗೆ ಹೋಗಬೇಡಿ ಅಂತೀರಿ, ಈ ಕಡೆ ಹಿಂಬಾಲಿಸಬೇಡಿ ಅಂತೀರಿ, ಆ ಕಡೆ ಒತ್ತಡ ಹೇರಬೇಡಿ ಅಂತೀರಿ, ಈ ಕಡೆ ಇದು ಮಾಡಿ ಅಂತೀರಿ. ಹಾಗಾದ್ರೆ ಮಾಡಬೇಕಾದ ಅಡಮಾನನೂ ಇಟ್ಕೊಳ್ಳೋಂಗಿಲ್ಲ. ಅಲ್ಟಿಮೇಟ್ಲಿ ಇಫ್ ಯು ಡೋಂಟ್ ವಾಂಟ್ ಮೈಕ್ರೋ ಫಿನಾನ್ಸ್ ಕಂಪನಿಗಳು ಅಥವಾ ಸಂಸ್ಥೆಗಳು ಕ್ಲೋಸ್ ಡೌನ್ ಮಾಡಿಸ್ಬೇಕಷ್ಟೆ. ಕ್ಲೋಸ್ ಡೌನ್ ಮಾಡಿಸಿದ್ರೆ ಆಲ್ಟರ್ನೇಟ್ ಏನಿದೆ ನಿಮ್ಮ ಹತ್ರ? ಸ್ಥಳೀಯವಾಗಿ ಬೇಕೇ ಬೇಕಾಗುತ್ತೆ ಸಾಲಗಳು. ಸಾಲ ವಸೂಲಿಗೆ ಹೊರಗುತ್ತಿಗೆ ಸಿಬ್ಬಂದಿ, ರೌಡಿ ಬಳಕೆ ಇಲ್ಲ. ದಟ್ಸ್ ಫೇರ್ಲಿ ಪರ್ಫೆಕ್ಟ್. ಅದು ಕರೆಕ್ಟ್ ಆಗಿದೆ. ಸರ್ಕಾರಿ ಸೌಲಭ್ಯ ಪಡೆಯಲು ಅಗತ್ಯವಿರುವ ದಾಖಲೆ ಕಿತ್ತುಕೊಳ್ಳುವಂತಿಲ್ಲ. ಕಿತ್ಕೊಳ್ಳೋದಿಲ್ಲ, ಇಸ್ಕೋಬೋದಾ? ಸಾಲ ಪಡ್ಕೊಳ್ಬೇಕಾದ್ರೆ ಮೊದಲೇ ಇಸ್ಕೊಳ್ಳಿ. 2 ಲಕ್ಷ ರೂಪಾಯಿ ಸಾಲ ಬೇಕು ಅನ್ನೋದಾದ್ರೆ
ಅವನೇನಾದ್ರೂ ಇಡಬೇಕು. ನನಗೆ ಅದು ಬೇಕು ಅಂತ ಅವ್ನು ಕೇಳಿದ್ರೆ ಅದು ಕೊಡದಿದ್ರೆ ಅದೊಂದು ಡಾಕ್ಯುಮೆಂಟ್ ಅಪ್ಪ ನನ್ನ ಕೈಲಿ ಕೊಡೋಕ್ಕಾಗಲ್ಲ ಸಾಲ ಅಂದರೆ ಅವ್ನು ಕೊಡ್ಬೋದಾ? ಎಸ್. ಇನ್ನು ದೂರು ಸಲ್ಲಿಸುವುದು ಹೇಗೆ ಈ ವಿಚಾರದಲ್ಲಿ ಅನ್ನೋದನ್ನ ನೋಡೋಣ. ಸೊ ಕಂಪನಿಗಳು ಕಿರುಕುಳ ಕೊಟ್ರೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಬಹುದು ಅಂತ ಹೇಳ್ತಾ ಇದ್ದಾರೆ. ಏನಂತ ರಿಜಿಸ್ಟರ್ ಮಾಡ್ತೀರಿ ದೂರನ್ನ? ಫಿನಾನ್ಷಿಯಲ್ ಆರ್ಥಿಕ ಅಪರಾಧ ಅಂತ ಮಾಡ್ತೀರೋ, ಕ್ರಿಮಿನಲ್ ಅಪರಾಧ ಅಂತ ಮಾಡ್ತೀರೋ, ಏನಂತ ಮಾಡ್ತೀರಿ? ಪ್ರತಿ ದೂರುಗಳು ಬರೋಕ್ಕೆ ಪ್ರಾರಂಭ ಆದರೆ ಆಗ ಪೊಲೀಸ್ ಸ್ಟೇಷನ್ ಏನು ಮಾಡುತ್ತೆ? ಸಿ, ಐ ಡೋಂಟ್ ಥಿಂಕ್ ತುಂಬ ಒಳ್ಳೆ ಆಲೋಚನೆಗಳಾಗಿ ಇದು ಕೂತು ಡ್ರಾಫ್ಟ್ ಆಗಿದೆ ಅಂತ ಅನ್ನಿಸ್ತಿಲ್ಲ ನನಗೆ, ಯಾಕೋ ಮೇಲ್ನೋಟಕ್ಕೆ. ಅರ್ಜೆಂಟಲ್ಲಿ ಏನೋ ಮಾಡಿ ಏನೋ ಮೊಳ ಸಂತೆಗೆ 3 ಮೊಳ ನೇಯ್ದಂಗೆ ಕಾಣಿಸ್ತಿದೆ ನನಗೆ. ಈಗ ಪೊಲೀಸ್ ಠಾಣೆಗೆ ದೂರ ಹೋಗುತ್ತೆ, ನನ್ನಿಂದಾನೇ ದೂರ ಹೋಗುತ್ತೆ. ಕಂಪನಿ ಕೌಂಟ್ರ್ ದೂರು ಕೊಟ್ಟರೆ ಏನು ಮಾಡ್ತೀರಿ? ನನ್ನ ಹಣ ಬರಬೇಕಿದೆ. ಹಾಂ, ಅವನ ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕಿರ್ತಾನೆ, ಯಾವುದಕ್ಕೂ ಹಾಕಿಸ್ಕೊಂಡಿರ್ತಾರಲ್ಲ ಅವರು, ಅದನ್ನು ಕೊಟ್ಟು ಅವ್ನು ಕೌಂಟ್ರ್ ದೂರು ಕೊಟ್ಟರೆ ಅದನ್ನು ಏನಂತ ರಿಜಿಸ್ಟರ್ ಮಾಡ್ತೀರಿ? ಅದು ಆಲ್ಮೋಸ್ಟ್ ಅಲ್ಲಿ ಇವೆಲ್ಲ ನೋಡ್ತಾ ಇದ್ರೆ ಸೆಟಲ್ಮೆಂಟ್ ಕೆಲಸಗಳಾಗ್ಬಿಡುತ್ತೆ ಸರ್ ಇವೆಲ್ಲ. ಐ ಥಿಂಕ್ ಸೊ. ಪೊಲೀಸ್ ಸ್ಟೇಷನ್ಸು Settlement. ಈ ಡಿಸ್ಪ್ಯೂಟ್ಗಳ ಸೆಟ್ಲ್ಮೆಂಟ್ ಸೆಂಟರ್ಗಳಾಗಬಹುದು. ಆನ್ ಕಮಿಷನ್ ಬೇಸಿಸ್ ಅಲ್ಲಿ ಕೆಟ್ಟವರಿದ್ರೆ, ಒಳ್ಳೆಯವರಿದ್ರೆ ಹಾಗೆ ಆಗ್ಬೋದು. ಎಸ್. ಇನ್ನು ಪ್ರಕರಣ ದಾಖಲಿಸಲು ಪೊಲೀಸರು ನಿರಾಕರಿಸಬಾರದು ಅಂತಿದ್ದಾರೆ. ಅಂದ್ರೆ ಕಂಪಲ್ಸರಿ ಕೇಸ್ ಹಾಕ್ಸ್ಕೊಳ್ಳೇಬೇಕಂತೆ ಸರ್ ವಿಚಾರದಲ್ಲಿ. ಕೇಸ್ ಹಾಕಿಸ್ಕೊಳ್ಳೇಬೇಕು, ಅಲ್ಲ ಕೇಸ್ ತಗೋಬೇಕು. ಈಗಲೂ ಇದೆ ಅದು. ಪೊಲೀಸ್ ಸ್ಟೇಷನ್ಗೆ ಯಾರು ದೂರು ತೆಗೆದುಕೊಂಡು ಬಂದರೆ ಅದನ್ನು ನಿರಾಕರಣೆ ಮಾಡೋದಕ್ಕೆ ಪೊಲೀಸರಿಗೆ ಅಧಿಕಾರವಿಲ್ಲ ಅಂತ ಈಗಲೂ ಇದೆ. ಎಸ್. ಇನ್ನು ಡಿವೈಎಸ್ಪಿ ರ್ಯಾಂಕ್ಗಿಂತ ಮೇಲಿನ ಅಧಿಕಾರಿಗಳಿಗೆ ಸುಮೋಟೋ ಕೇಸ್ ದಾಖಲಿಸಲು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ವಿವಾದಗಳ ಇತ್ಯರ್ಥಕ್ಕೆ ಮಧ್ಯವರ್ತಿಯಾಗಿ ಒಂಬಡ್ಸ್ಮನ್ ನೇಮಕಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇದನ್ನ ನೇಮಕ ಮಾಡೋರು ಯಾರು ಸರ್? ಇದನ್ನು ಮಾನಿಟರ್ ಮಾಡೋರು ಗೌರ್ಮೆಂಟೇ ಮಾಡೋದು. ಈಗಲೂ ಇದೆ ಒಂಬಡ್ಸ್ಮನ್ಗಳು. ಹೌದು, ಮಾನಿಟರ್ ಮಾಡೋದು ಮತ್ತೆ ಪೊಲೀಸರ ಕಡೆನೇ ಬರುತ್ತೆ ಈ ಮಾನಿಟರ್ ಮಾಡೋದು. ಇಲ್ಲ, ಒಂಬಡ್ಸ್ಮನ್ ಇಸ್ ನಾಟ್ ಎ ಪೊಲೀಸ್ಮೆನ್. ಓಕೆ, ನಾನ್ ಪೊಲೀಸ್ಮೆನ್ ಫಿನಾನ್ಷಿಯಲ್ ನಾನು ಆಗ್ಬೋದು ಒಂಬಡ್ಸ್ಮನ್ ಬೇಕಾದ್ರೆ. ಓಕೆ, ನನ್ನನ್ನು ಅಪಾಯಿಂಟ್ ಮಾಡ್ಬೋದು ಸರ್ಕಾರ. ಬಟ್ ಜನರಲಿ ಫೈನಾನ್ಸು, ಎಕ್ಸಿಕ್ಯೂಷನ್ಸು, ರಿಕವರೀಸು, ಸಾಲ, ಲೋನ್ಸು, ಬ್ಯಾಂಕಿಂಗ್ ಸಿಸ್ಟಮ್ಸು, ಇದರಲ್ಲಿ ಸ್ವಲ್ಪ ಅನುಭವ ಇರುವವರನ್ನ ಒಂಬಡ್ಸ್ಮನ್ಸ್ ಆಗಿ ಮಾಡ್ಬೋದು. ತನಿಖೆಗಳಲ್ಲಿ ಪೊಲೀಸ್ ಆಫೀಸರ್ ಆಗಿ ರಿಟೈರ್ ಆಗಿರ್ಬೋದು. ಈ ಡಸಂಟ್ ಹ್ಯಾವ್ ಟು ಬಿ ಎ ಸರ್ವಿಂಗ್ ಆಫೀಸರ್. ಅವರು ಮಾಡ್ಬೋದು, ರಿಟೈರ್ಡು ಮಾಡ್ಬೋದು ಬೇಕಾದ್ರೆ. ಈಗ RBI ಭಾಳ ಕಡೆಗೆ, ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು RBI ಭಾಳ ಬ್ಯಾಂಕ್ಗಳಲ್ಲಿ ಒಂಬಡ್ಸ್ಮನ್ ಹಾಕ್ತಾರೆ, ಬ್ಯಾಂಕಿಂಗ್ ಒಂಬಡ್ಸ್ಮನ್ಸ್ ಅಂತ ಹಾಕ್ತಾರೆ. ಇವಾಗ ಹಾಕ್ಬೋದು, ತೊಂದರೆ ಇಲ್ಲ. ಬಟ್ DSP ರ್ಯಾಂಕಿಂದ ಮೇಲೆ ಸುಮೋಟೋ ಕೇಸ್ ಇದೆಯಲ್ಲ, ದಾಟ್ ಲುಕ್ಸ್ ಲಿಟಲ್ ಡಿಫಿಕಲ್ಟ್. ಕಷ್ಟ ಆಗ್ಬೋದು, ನಾಳೆ ಹೇಳಕ್ ಬರಲ್ಲ ಅದು ಹೆಂಗೆ ಆಗತ್ತೆ ಅಂತ. ಎಸ್, ಬಟ್ ಇದಕ್ಕಿಂತಲೂ ಆಲ್ಟರ್ನೇಟಿವ್ ಏನಾದರೂ ಸರ್ಕಾರದ ಮುಂದೆ ನನಗೆ ಗೊತ್ತಿಲ್ಲಪ್ಪ, ಬುದ್ಧಿವಂತರು ಅವರು. ನನಗೆ ಸಂಬಳ ನಾನಲ್ಲ ತಗೋತಿರೋದು, ಅವರು. ನಿಮಗೇನಾರು ಆಸಕ್ತಿ ಇದ್ರೆ ನೀವು ಹೋಗಿ ಮಾಡ್ಕೊಡಿ. ಸಂಬಳ ಅವ್ರು ತಿಂತಾ ಇರೋದು, ಅವ್ರು ಮಾಡಲಿ, ನಾವು ಯಾಕೆ ಮಾಡಬೇಕು? ಸರಿ ಸರ್. ಅವ್ರು ಬೆಳಗ್ಗೆ ಬಂದು ಕೂರ್ತಾರೆ ಅಂತಾರಲ್ಲ, ಸರ್ ಕೂರ್ಲಿ ಬಿಡ್ರಿ, ಬಿಟ್ಬಿಡಿ, ಏನಾಗತ್ತೆ ಕೂತ್ರೆ. ಸುಮ್ಮನೆ ಬಾತ್ರೂಮ್ ಯೂಸ್ ಮಾಡಕ್ ಬಿಡಬೇಡಿ, ಚಾ ಕೊಡಬೇಡಿ, ಅವನ ಮುಂದೆ ಕೂತ್ಕೊಂಡು ಊಟ ಮಾಡಿ. ರಿವರ್ಸ್ ಕಿರ್ಕೊಳ ಊಟ ಕೊಡಬೇಡಿ. ಅವನಿಗೆ ಅವ್ನು ನೀರು ಕೇಳಿದ್ರೆ ಕೊಡಲ್ಲ ಅನ್ನಿ. ನಾನು ಸಾಲದ ರೂಪದಲ್ಲಿ ನೀರು ತಗೊಂಡಿಲ್ಲ ಅಂತನ್ನಿ, ಕೊಡಲ್ಲ ನೀರು ನೀ ಕೂತ್ಕೋ ನೀ. ಬಟ್ ಬಾಯಿಗೆ ಬಂದಂಗೆ ಬೈತಾರಲ್ಲ ಸರ್, ಮಾತಾಡ್ತಾರಲ್ಲ. ನೀವು ಬೈನಿ ತಿರುಗಿಸ್ಕೊಂಡು ಚಪ್ಪಲಿ ಹೊಡಿತೀನಿ ಅನ್ನಿ. ಅಲ್ಲೊಂದು ಕ್ಯಾಮ್ರಾ ಹಾಕೊಂಬಿಡಿ, ರೆಕಾರ್ಡರ್ ಹಾಕ್ಬಿಡಿ, ಎಲ್ಲ ರೆಕಾರ್ಡ್ ಮಾಡ್ತಾ ಇರಿ ಸುಮ್ಮನೆ ತಮಾಷೆ ತಗೊಂಡು. ಏನಾಗತ್ತೆ ಕೂತ್ರೆ ಕೂರಪ್ಪ ಅನ್ನಿ. ಎಷ್ಟು ದಿನ ಅಂತ ಕೂತ್ಕೊಳ್ಳೋಕ್ಕಾಗತ್ತೆ? ಇಲ್ದಿದ್ರೆ ನಾನು ಆಚೆಗೆ ಹೋಗ್ಬೇಕಪ್ಪ, ನೀನು ಬಂದು ಇಲ್ಲಿ ಬಂದೆ ಜಗಲಿನ ಕೂತ್ಕೋ ಅಂತನ್ನಿ. ಯಾಕೆ ಅಂತಾನೆ, ನಾನು ಬೀಗ ಹಾಕೊಂಡು ಹೋಗ್ತೀನಿ, ಮನೆ ಒಳಗಡೆ ಏನಾದ್ರು ಪದಾರ್ಥ ಕಾಣೆ ಆದರೆ ದರೋಡೆ ಕೇಸ್ ಕೊಡ್ತೀನಿ ನೋಡು ಅಂತ ಹೇಳಿ. ಕಾವಲ್ಕಾಯಿ ಅಂತ ಮನೆಗೆ ಹಾಕೊಂಡು ಕೂತ್ ನಂಗೆ ಅರ್ಥ ಆಗಿಲ್ಲ ಇದು ಯಾಕೆ ಅಂತ. ಅಷ್ಟು 32 ಲಕ್ಷ ಎಲ್ಲ ಸಾಲ ಮಾಡ್ಕೊಳ್ತಾರೆ. ಅದೆಲ್ಲ ತಗೊಂಡ್ಮೇಲೆ ಕಟ್ಟಬೇಕು. ಆಲ್ ರೈಟ್ ಅಪ್ಪ, ಇಷ್ಟು ಮಾತಾಡ್ತಿದ್ದೀರಲ್ಲ ಎಲ್ಲರೂ, ಎಲ್ಲ ಕೇಸಲ್ಲೂ ಇದರಲ್ಲಿ ಮೋಸ ಇರಲ್ಲ. ಹೌದು, ಕೆಲವು ಕೇಸಲ್ಲಿ ವಿಪರೀತವಾದ ಮೋಸ ಮಾಡಿರ್ತಾರೆ ಮೈಕ್ರೋ ಫಿನಾನ್ಸ್ನವರು. ಎಲ್ಲ ಕೇಸಲ್ಲೂ ಇರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಈಗಿರೋ ಎಲ್ಲ ಕೇಸಲ್ಲಿರೋ ಮೈಕ್ರೋ ಫಿನಾನ್ಸ್ಗೆ ಎಷ್ಟೋ ಒಂದು 500,000 ಕೋಟಿ ಅಂತ ಇಟ್ಕೊಳ್ಳೋಣಪ್ಪ. ಅದೆಷ್ಟರಿಂದ 1.5 ಲಕ್ಷದಿಂದ ಕೆಳಗಡೆ ಅಂತ ಇಟ್ಕೊಳ್ಳೋಣ. ಏನು ಸಿದ್ದರಾಮಯ್ಯನವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ಸಮಸ್ಯೆ ದುಡ್ಡು ಏನು ಕೊರತೆ ಏನಿಲ್ಲ. ಅಲ್ಲ, ಸಾಲ ಬೇರೆ ಮಾಡ್ಕೊಳ್ತಿದೆ. ಅದು ಸಾಲ ಮನೆ ಹಾಳಾಯ್ತು, ನೀವು ಮಾಡಿಲ್ವೇನ್ರಿ ಸಾಲ? ಮಾಡಿದ್ದೀನಿ ಮತ್ತು ಸುಮ್ಮನೆ ರೀ, ಮತ್ತು ಅದರಿಂದ ದುಡ್ಡಿದೆ ಸಿದ್ದರಾಮಯ್ಯನವ್ರ ಹತ್ರಕ್ಕೆ, ಯಾವ ಸಮಸ್ಯೆ ಇಲ್ಲ. ಮತ್ತು ಬಡವರಿಗೋಸ್ಕರನೇ ಸುಗ್ರೀವಾಗೇನು ಬಡವರಿಗೋಸ್ಕರ ತರೋರು ದುಡ್ಡಿನ ವಿಚಾರದಲ್ಲಿ ಹೆದರ್ಕೋತಾರ ಸಿದ್ದರಾಮಯ್ಯನವರು? ಇಲ್ಲ ಇಲ್ಲ, 1,000 ಕೋಟಿ ಕೊಟ್ಬಿಟ್ಟು ಮನ್ನಾ ಮಾಡಿಬಿಟ್ರು ಇವ್ರ ಪರವಾಗಿ ಅಂತ ಇಟ್ಕೊಳ್ಳೋಣ. ಓಕೆ, 1 ಲಕ್ಷದಿಂದ ಕೆಳಗಿರುವವರು ಮನ್ನಾ ಮಾಡಿಬಿಟ್ವಿ.
ಮನ್ನಾ ಮಾಡಿಸ್ಕೊಂಡವರು ಶರ ಬರ್ಕೊಡ್ತೀರಾ ನಮ್ಮ ಲೈಫಲ್ಲಿ ಇನ್ನೊಂದ್ಸರಿ ಸಾಲ ತಗೊಳ್ಳಲ್ಲ ಅಂತ? ಮತ್ತೆ ತಗೊಳ್ಳೋದು, ಮತ್ತೆ ಇದೇ ಡ್ರಾಮಾನಾ? ಪ್ರತಿ ಸಲ ಹಂಗೆ ಆಗುತ್ತೆ. ಹಂಗಾಗಲ್ಲ ಇದು. ಎಸ್. ಇನ್ನು ಕುಂಭಮೇಳ ಕಾಲ್ತುಳಿತ ದುರಂತ ಆಯ್ತಲ್ಲ, ಈ ವಿಚಾರ ಈಗ ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆರೋಪ. ನಮ್ಮ ರಾಜ್ಯದಲ್ಲಿ ಇದ್ರು 200 ಸಾವಾಗಿದೆ ಅಂತ ಹೇಳಿದ್ರು, ಲೆಕ್ಕ ಕೊಡಲಿಲ್ಲ. ಕುಂಭಮೇಳ ದುರಂತದಲ್ಲಿ 1000ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿಟ್ಟಿದ್ದಾರೆ. ನಾನು ಹೇಳಿದ ಸುಳ್ಳು ಅನ್ನೋದಾದ್ರೆ ಸರ್ಕಾರ ಲೆಕ್ಕ ಕೊಡಲಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸವಾಲು. ಖರ್ಗೆ ಅವರ ಮಾತಿಗೆ ಸಭಾಪತಿಗಳು ಎಲ್ಲರೂ ಕೂಡ ಆಕ್ಷೇಪ ವ್ಯಕ್ತಪಡಿಸಿದರು. ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರು. ಯಾರು? ಜಯಾ ಬಚ್ಚನ್ ಅವರು. ಸಾವಿನ ಸಂಖ್ಯೆ ಮುಚ್ಚಿಡೋಕೆ ಉತ್ತರ ಪ್ರದೇಶ ಸರ್ಕಾರ ಶವಗಳನ್ನು ನದಿಗೆ ಎಸೆದ್ಬಿಟ್ಟಿದೆ, ಇದರಿಂದ ತ್ರಿವೇಣಿ ಸಂಗಮನೆ ಮಲಿನ ಆಗೋಗ್ಬಿಟ್ಟಿದೆ ಅಂತ ಅವರ ಮಾತು. ಅದು ಸಿಕ್ಕಾಬಟ್ಟೆ ಆಕ್ರೋಶಕ್ಕೆ ಕಾರಣ ಆಗೋಯ್ತು. ಇನ್ನು ವಿಪಕ್ಷಗಳೆಲ್ಲ ಗದ್ದಲ ಮಾಡಿದ್ವು. ಇದಕ್ಕೆ ತೆರಿಗೆ ಪಾವತಿದಾರರ ಹಣ ವ್ಯರ್ಥ ಮಾಡಬೇಡಿ, ಮರ್ಯಾದಾಪೂರ್ವಕವಾಗಿ ವ್ಯವಹರಿಸಿ ಅಂತ ಸ್ಪೀಕರ್ ಓಂ ಬಿರ್ಲಾ ಸಿಟ್ಟಾದರು. ಖರ್ಗೆ ಅವರು 1000 ಅಂತೆ ಸರ್. 10,000ನೇ ಇರಲಿ, 1000 ಯಾಕೆ? ನಂಬರ್ ಹೇಳಕ್ಕೆ ನಾನು ಅದನ್ನೇ ಅವತ್ತು ಹೇಳಿದ್ದು. ಖರ್ಗೆ ಅವ್ರು ಏನು ಬೇಕಾದ್ರೂ ಮಾತಾಡೋ ಸ್ಟೇಜಿಗೆ ಬಂದು ಆಗೋಗಿದೆ ಅಂತ. 10,000ನೇ ಇರಲಿಪ್ಪ, ಆಯ್ತು. ಆಚೆ ಬರಬೇಕಲ್ಲ ಎಲ್ಲರೂ ಒಂದು ಕಡೆ, ಎಲ್ಲರೂ ಬಾಡಿ ಕಾಣಿಸ್ಬೇಕಲ್ಲ ಸರ್. ಓಕೆ, 1000 ಬಾಡಿ ಎಸ್ತರು ಅಂತ ಇಟ್ಕೊಳ್ಳೋಣ ನೀರಾಗೆ. ನೀರಲ್ಲಿ. 3 ಆಗಬಹುದು ಅಷ್ಟೇ ಇದರಲ್ಲಿ. ಏನು ಸರ್? ಒಂದು ಕಲ್ಲನ್ನು ಕಟ್ಟಿಬಿಟ್ಟು ಎಸ್ತಿದ್ರೆ ಬಾಡಿ ಒಳಗಡೆನೇ ಇರಬೇಕು. ಅದು ಎಷ್ಟು ದಿನ ಅಂತ ಇರುತ್ತೆ? ಕಲ್ಲನ್ನು ಕಟ್ಟಿ ತೆಗೆದು ಬೇರೆ ಕಡೆ ಎಸ್ತಿದ್ರೆ, ಇಲ್ಲಿದ್ರಲ್ಲಿ ಕಾಲಕ್ಕೆ ಸಿಕ್ಕಾಕೊಳ್ಳತ್ತ ಮೇಲೆ. ಹೌದು, ಘಾಟ್ ಒಳಗಡೆನೆ ಬಿಟ್ಟಿದ್ರೆ ಬೇರೆಯವ್ರ ಕಾಲಕ್ಕೆ ಸಿಕ್ಕಾಕೊಳ್ಳತ್ತ ಮೇಲೆ. ನಂಬರ್ 2, ಎಲ್ಲೇ ಎಸಿರಿ ಬಾಡಿ ತೇಲ್ಕೊಂಡು ಬರ್ಬೇಕು ಆಚೆ. ಎಲ್ಲೋ ಅನ್ಲೆಸ್ ಕಲ್ ಕಟ್ಟಿದ್ರೆ ಆಗಲ್ಲ. ಅಂದ್ರೆ ಆಫೀಸರ್ಸು ಯೋಗಿ ಇಬ್ರು 1000 ಸೈಜ್ಗಳಿಗೆ ಆರ್ಡರ್ ಮಾಡಿಬಿಟ್ಟು ಕಟ್ಬಿಟ್ಟೆ ಒಳಗೆ ಹಾಕಿರ್ಬೇಕು. ಅಷ್ಟು ಕ್ವಿಕ್ ಆಗಿ, ಅಷ್ಟು ಟೈಮ್ ಇಲ್ದ್ರೆ ಆಗಲ್ಲ. ಇಲ್ದ್ರೆ ಬಾಡಿ ಹೊರಗೆ ತೇಲ್ಕೊಂಡು ಹೊರಗೆ ಬರಲೇಬೇಕು. ಅಲ್ಲಿ ಬರಬೇಕು, ಇಲ್ದ್ರೆ ಅಲ್ಲಿಂದ 25 ಕಿಲೋಮೀಟರ್ ದೂರಕ್ಕೆ ಬರಲೇಬೇಕು. 3ನೇದು, ಯೋಗಿನೋ ಅವ್ರ ಅಧಿಕಾರಿನೋ ಮುಚ್ಚಿಟ್ಟಿರಬಹುದು. ನಾನಿಲ್ಲ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ, ನನಗೆ ಗೊತ್ತಿಲ್ಲ. ನನಗೆ 1000 ಇದ್ದರೆ ಆ ಬಾಡಿ ಇಲ್ಲ ಐಡೆಂಟಿಫೈ ಆಗಬೇಕು, ಇಲ್ಲದ್ರೆ ಅಬ್ಬೆ ಪಾರಿ ಅಂತ ಹೇಳಿಬಿಟ್ಟು ಕ್ರಿಮೇಟ್ ಆಗೋಗ್ಬಿಡ್ಬೇಕು. ಇಲ್ಲ ಯಾರಿಗೂ ಗೊತ್ತಾಗ್ದಂಗೆ ಸಿಕ್ಕಿದ್ದೆಲ್ಲ ತೊಗೊಂಡು ಸುಟ್ಟಾಕ್ಬಿಟ್ಟಿರ್ಬೇಕು. ಸುಟ್ಟೇನೋ ಹಾಕ್ಬಿಡ್ಬೋದು, ಬಟ್ ಆ ಮನೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಆದರೂ ಬರಬೇಕಲ್ಲ. ಕುಟುಂಬದವ್ರಿಗಾದ್ರೂ ಗೊತ್ತಾಗೇ ಆಗುತ್ತೆ. ಅಲ್ಲಿಂದ ಒಂದು ಮಿಸ್ಸಿಂಗ್ ಕೇಸ್ ಆದ್ರೂ ಬರಬೇಕಲ್ಲ. ಏನು ಮಾತಾಡ್ತಿದ್ದಾರೆ ಖರ್ಗೆ ಅವರು? 1000 ಸತ್ತಿದೆ, ಇದು ಇಲ್ಲ ಅನ್ನೋದ್ರೆ ಎಷ್ಟು ಅಂತ ಹೇಳಿ. ಖರ್ಗೆ ಅವರು 500 ಕೋಟಿ ತಿಂದು ಬಿಟ್ಟಿದ್ದಾರೆ ಅಂತ ಹೇಳ್ಬಿಡೋದು. ಇಲ್ಲ ಅನ್ನೋದಾದ್ರೆ ಎಷ್ಟು? ಇಲ್ಲ ಅನ್ನೋದಾದ್ರೆ ಎಷ್ಟು ಅಂತ ಹೇಳಿ ನೋಡೋಣ ಅಂತಂದ್ರೆ ಏನಾಗತ್ತೆ? ಅವಾಗ ವಾಟ್ ವಿಲ್ ಹ್ಯಾಪನ್ ಹೇಳಿ? ಖರ್ಗೆ ಅವರಿಗೆ ಅಧಿಕಾರದಲ್ಲಿಲ್ಲ, ಹಂಗಾಗಿ ಆ ಸಮಸ್ಯೆ ಇಲ್ಲ. ಸುಮ್ಮನೆ ಸಿದ್ದರಾಮಯ್ಯನವರು ನಾಳೆ ಅಶೋಕ್ ಹೇಳ್ಬಿಡೋದು ಹೌಸ್ ಒಳಗಡೆ, ನೀವು 1000 ಕೋಟಿ ತಿಂದಿದ್ದೀರಿ. ನಾನು ಹೇಳೋದು ಸುಳ್ಳು ಅನ್ನೋದಾದ್ರೆ ಎಷ್ಟು ತಿಂದಿದ್ದೀರಿ? ಎಷ್ಟು 1000 ಎಷ್ಟು 100 ಕೋಟಿ ತಿಂದಿದ್ದೀರಿ ಕರೆಕ್ಟಾಗಿ ಹೇಳ್ರಿ. ಅಂತ ನೀವು ತಿಂದಿದ್ದೀಯಾ ಅನ್ನೋ ತೀರ್ಮಾನಕ್ಕೆ ಬಂದಾಗೋಗಿದೆ ನಾನು ಅಂತ. ಹಂಗೆ ಇಲ್ಲಿ ಖರ್ಗೆ ಅವರು, ದಿಸ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ ಫಾರ್ ಎ ಲೀಡರ್ ಆಫ್ ಅಪೋಸಿಷನ್ ಆರ್ ಎ ಸೀನಿಯರ್ ಪಾಲಿಟಿಷಿಯನ್. ಹೇಗಾಗತ್ತಿದು? ಹೌ ಡಸ್ ದಿಸ್ ವರ್ಕ್? ರಾಜಕೀಯ ಮಾಡಬೇಕು ಅನ್ನೋ ನೋ ವೆರಿ ಅನ್ಫೇರ್ ಇದು. ಅದು ಯಾವ ಸರ್ಕಾರನಾಗಲಿ ನಾಳೆ ನಿಮ್ಮ ಸರ್ಕಾರಕ್ಕೂ ಬರ್ಬೋದಲ್ಲ. ಹೌದು, ವೆರಿ ಅನ್ಫೇರ್. ಹೇಳೋದ್ರಿಂದ ಭೀತಿ ಉಂಟಾಗಲ್ವಾ? ಏನಾರು ಮಾಡ್ಕೊಂಡು ಹೋಗ್ರಿ. ನಾನೇನು ಮಾಡಿ ಭೀತಿ ಉಂಟಾದ್ರೆ ಹೋಗ್ಬಿಟ್ಟು ಎಲ್ಲರಿಗೂ ಹೋಗ್ಬಿಟ್ಟು ಇದು ಉಪ್ಪು ಮತ್ತೆ ಮೆಣಸಿನ್ಕಾಯಿ ಮತ್ತೆ ಇದನ್ನ ತೊಗೊಂಡೋಗ್ಬಿಟ್ಟು ನಿವಾಳಿಸ್ಬಿಟ್ಟು ತೆಗಿಲ ಅಂದ್ಬಿಟ್ಟು ತೆಗಿಲ ಹೋಗಿ ನಾನೇನು ಮಾಡೋಕ್ಕಾಗತ್ತೆ? ಇನ್ನು ವಸಂತ ಪಂಚಮಿ ಪ್ರಯುಕ್ತ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿಂದು 5 ರಿಂದ 6 ಕೋಟಿ ಭಕ್ತರು ಪುಣ್ಯ ಸ್ನಾನ ನೆರವೇರಿಸಿದ್ದಾರೆ. 13 ಅಖಾಡಗಳ ಸಂತರು ಪವಿತ್ರ ಸ್ನಾನ ಮಾಡಿದರು. ತ್ರಿವೇಣಿ ಸಂಗಮದಲ್ಲಿ ಭಕ್ತರ ಮೇಲೆ ಹೆಲಿಕಾಪ್ಟರ್ನಿಂದ ಪುಷ್ಪವೃಷ್ಟಿ ಮಾಡಲಾಯಿತು. ಮೌನಿ ಅಮಾವಾಸ್ಯೆ ದಿನ ನಡೆದಂತಹ ದುರಂತದ ಬಳಿಕ ಯುಪಿ ಸರ್ಕಾರ ಎಚ್ಚೆತ್ತುಕೊಳ್ತು, ಮುಂಜಾಗ್ರತಾ ಕ್ರಮಗಳನ್ನು ಚೆನ್ನಾಗಿ ಮಾಡಿಕೊಳ್ತು. ಜೊತೆಗೆ ನಸುಕಿನ ಜಾವ ಯೋಗಿ ಆದಿತ್ಯನಾಥ್ 3:30ಕ್ಕೆ ವಾರ್ ರೂಮ್ಗೆ ಹೋಗಿ ಇಡೀ ದಿನ ಅಲ್ಲೇ ಕುಳಿತು ಎಲ್ಲವನ್ನು ಕೂಡ ಪರಿಶೀಲಿಸಿದ್ದಾರೆ. 3000ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳ ಮೂಲಕ ಎಲ್ಲಾ ಘಾಟ್ಗಳಲ್ಲಿ ಹದ್ದಿನ ಗಣನ ಇಡಲಾಗಿದೆ. ಈವರೆಗೂ 38 ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ. ಸೊ ಅವತ್ತು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಅನ್ಸುತ್ತೆ, ಈಗ ಮತ್ತೆ ಅದಕ್ಕೆ ಫುಲ್ ಆಕ್ಟಿವ್ ಆಗಿ. ಓವರು ಇಲ್ಲ, ಅಂಡರು ಇಲ್ಲ, ಊಪರು ಇಲ್ಲ, ನೀಚೆನೂ ಇಲ್ಲ, ಯಾವುದೂ ಇಲ್ಲ. ಅವತ್ತು ಆ ಕ್ಷಣಕ್ಕೆ ಆ ಎಲ್ಲವೂ ಕೂಡಿ ಬಂದು ಅದೊಂದು ಆಗೋಗಿರುತ್ತೆ. ಈಗ ಇನ್ನೊಂದು ಸರಿ ಆಗಬಾರ್ದು ಅಂತ ಯಾರು ಬರ್ಕೊಡ್ತೀರಾ ಶರ? ಅಲ್ಲಿರೋ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಕರ್ನಾಟಕದಲ್ಲಿ ಆಕ್ಸಿಡೆಂಟ್ ಆಗಲ್ಲ ಅಂತ ಏನಾರು ಬರ್ಕೊಡ್ತೀರಾ ಶರ? ರಾಜಕಾರಣಿಗಳು ಅಥವಾ ಅಧಿಕಾರದಲ್ಲಿರುವವರು, ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು, ಅಧಿಕಾರದಲ್ಲಿರುವ ರಾಜಕಾರಣಿಗಳು ನಾಳೆಯಿಂದ ನನ್ನ ರಾಜ್ಯದಲ್ಲಿ ಯಾರೂ ದುಡ್ಡನ್ನು ತಿನ್ನುವುದಿಲ್ಲ ಅಂತ ಶರ ಬರ್ಕೊಡ್ತೀರಾ? ಬರ್ಕೊಡ್ತೀರಾ? ಇದು ಹಾಗೆ
ಈ ಥರದ ಜಾಗದಲ್ಲಿ ಪ್ರಿಕಾಷನ್ಸ್ ಹೆಚ್ಚಿರಬೇಕು, ಆಗದನ್ನು ತಡೀಬೇಕೇ ಹೊರತು 100% ಫುಲ್ ಪ್ರೂಫ್ ಮಾಡ್ತೀನಿ ಅಂತ ಯಾವನಾದರೂ ಒಬ್ಬ ಭೂಪತಿ ಬಂದು ನನ್ನ ಮುಂದೆ ಹೇಳಿ ನೋಡ್ತೀನಿ ನನ್ನ ಮುಂದೆ ಒಬ್ಬ ಭೂಪತಿ. ಎಕ್ಸ್ಪೆಕ್ಟ್ Yes. ಮಾಡಿ